ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಫೇಸ್ ವಾಶ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಫೇಸ್ ವಾಶ್ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಮತ್ತು ಇದರಲ್ಲಿರುವಂಥ ಇಂಗ್ರೀಡಿಯೆಂಟನ್ನೇ ಮತ್ತು ಇದರಿಂದ ಆಗುವಂಥ ಒಂದು ಬೆನಿಫಿಟ್ಸ್ಗಳ ಉಪಯೋಗಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದು ಬಂದುಬಿಟ್ಟು ಒಂದು ಫೇಸ್ ವಾಶ್. ಸೊ ಒಂದು ಹಿಮಾಲಯ ಕಂಪ್ನಿಯವ್ರದ್ದು ಒಂದು ಫೇಸ್ ವಾಶ್ ಇದು. ಅಂದರೆ ಇದು ಸಿನ್ಸ್ ಒಂದು 1930ರಿಂದ ಈ ಒಂದು ಕಂಪ್ನಿ ಇದು ಅವಾಗಿಂದ ಸ್ಟಾರ್ಟ್ ಆಯಿತು. ಅವಾಗಿಂದ ಸೊ ಇವಾಗ ಮಟ್ಟನೂ ಏನು ಮಾಡಿದೆ, ಈ ಒಂದು ಕಂಪ್ನಿ ಏನಾಗಿದೆ, ಸೊ ಒಳ್ಳೆ ಒಂದು ಪ್ರೊಡಕ್ಟ್ಸ್ಗಳನ್ನು ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಸೊ ಇದು ಕಂಪ್ನಿ ಬಂದುಬಿಟ್ಟು ಇದು ನೀವು ನೋಡಿರುವ ಹಾಗೆ ಹಿಮಾಲಯ ವೆಲ್ನೆಸ್ ಕಂಪ್ನಿ ಅನ್ನುವಂಥದ್ದು ಈ ಒಂದು ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ತು. ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು ಸ್ನೇಹಿತರೆ ಒಂದು 50 ml ಇದು ಪ್ಯಾಕೇಜಿಂಗ್ ನಿಮಗೆ 80 ರೂಪಾಯಿ ಸಿಗುತ್ತೆ. 80 ರೂಪಾಯಲ್ಲಿ ಈ ಒಂದು 50 ml ಪ್ಯಾಕೇಜ್ ಸಿಗುತ್ತೆ. ನೀವು 100 ml ತೆಗೆದುಕೊಂಡ್ರೆ 140, 130 ಅಥವಾ 150 ಮಟ್ಟ ಆಗಿದೆ. ಮತ್ತು ಇದಕ್ಕಿಂತ 15 ರೂಪೀಸ್ ಕೂಡ ಒಂದು ಬರುತ್ತೆ ಸ್ನೇಹಿತರೆ. 15 ರೂಪೀಸ್ ಕೂಡ ಅದು ಕಡಿಮೆ ಇರುತ್ತೆ. ಸೊ 15 ರೂಪೀಸ್ದು ನಿಮಗೆ ಈ ಒಂದು ಹಿಮಾಲಯ ನೀಮ್ ಫೇಸ್ ವಾಶ್ ಸಿಗ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ಇದು ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಸ್ನೇಹಿತರೆ ಇದರೊಂದು ನೀಮ್ ಮತ್ತು ಟರ್ಮರಿಕ್, ಸೊ ಇದರ ಇಂಗ್ರೀಡಿಯೆಂಟ್ ಆಗಿರುತ್ತವೆ. ಸೊ ನೀಮ್ ಮತ್ತು ಟರ್ಮರಿಕ್ನ ಈ ಒಂದು ಫೇಸ್ ವಾಶಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದು ಶುದ್ಧ ಒಂದು ಬೇವಿನ ಎಣ್ಣೆಯಿಂದ, ಅದು ಬೇವಿನಿಂದ ತಯಾರು ಮಾಡಿರೋದು ಮತ್ತು ಟರ್ಮರಿಕ್ ಅಂದ ಅರಿಶಿಣದಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಫೇಸ್ ವಾಶ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಬಂದುಬಿಟ್ಟು ಇದು ಸೋಪ್ ಫ್ರೀ, ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಗಳು ಸಿಗೋಂಗಿಲ್ಲ. ಯಾಕಂತಂದರೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಈ ಒಂದು ಮೆಡಿಸಿನ್ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟು ಇದರಲ್ಲಿ ಬರೋಂಗಿಲ್ಲ. ಮತ್ತು ಇದು ಸೋಪ್ ಫ್ರೀ ಇರುತ್ತೆ, ಪ್ಯಾರಾಬಿನ್ಸ್, ಪ್ಯಾಥಲೈಟ್ಸ್ ಫ್ರೀ. ಸೊ ಎಲ್ಲದರಿಂದ ಈ ಒಂದು ಫ್ರೀ ಇರುತ್ತೆ ನಿಮಗೆ. ಮತ್ತು ಇದರ ಒಂದು ಈ ರೀತಿ ಓಪನ್ ಮಾಡೋದಂದ್ರೆ ಸೊ ಇದು ಸಿಂಪಲ್, ಇದು ಓಪನ್ ಮಾಡಲಿಕ್ಕೆ. ಸೊ ಇದನ್ನು ಓಪನ್ ಮಾಡೋಕೆ ಹೋಗ್ಬೇಡ್ರಿ ಪೂರ ಪ್ಯಾಕನ್ನು. ಸೊ ಈ ರೀತಿ ಕ್ಲಿಪ್ ಕೊಟ್ಟಿದ್ದಾರೆ, ಈ ಕ್ಲಿಪ್ ಕೊಟ್ಟು ಸೊ ಈ ರೀತಿ ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ನೀವು ಜಾಸ್ತಿ ಇದನ್ನು ಓಪನ್ ಮಾಡಿ, ಇದು ಓಪನ್ ಆಗಿ ಬರುತ್ತೆ. ಸೊ ಅದರಲ್ಲಿ ಓಪನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಈ ರೀತಿ ಕ್ಯಾಪನ್ನು ಕೊಟ್ಟಿದ್ದಾರೆ, ಕ್ಯಾಪನ್ನು ಓಪನ್ ಮಾಡಿ ಈ ರೀತಿ ನೀವು ಯೂಸ್ ಹಾಕ್ಕೊಂಡು ಈ ಒಂದು ಫೇಸ್ ವಾಶನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಒಟ್ಟಾರೆಯಾಗಿ ಈ ಒಂದು ಕ್ರೀಮ್ ಬಂದುಬಿಟ್ಟು ಇದು ನೀವು ಎದಕ್ಕೆ ಯೂಸ್ ಮಾಡ್ತಾರಂತಂದರೆ ಮೇನ್ಲಿ ಪರ್ಪಸ್ ಅಂದರೆ ಪಿಂಪಲ್ಸ್ ಸಲುವಾಗಿ. ಅಂತಂದರೆ ಇದು ಒಂದು ಪಿಂಪಲ್ಸ್ ಮೊಡವೆ ಆಗ್ತಿರ್ತಾವಲ್ಲ, ಅದರ ಒಂದು ಸಲುವಾಗಿ ಈ ಒಂದು ನೀಮ್ ಫೇಸ್ ವಾಶನ್ನು ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಕ್ಲಿನಿಕಲ್ಲಿ ಪ್ರೂವ್ ಆಗಿದೆ ಅಂತ ಹೇಳ್ತಾರೆ ಈ ಒಂದು ಕಂಪ್ನಿಯವರು. ಈ ಒಂದು ಪ್ಯೂರಿಫೈ ನೀಮ್ ಫೇಸ್ ವಾಶ್ ಅನ್ನೋದು ಇದು ಪ್ರಿವೆಂಟ್ ಪಿಂಪಲ್ ಕಂಪಲ್ಸರಿ, ಅಂದರೆ ಏನಾಗುತ್ತೆ ಅಂದರೆ ಪಿಂಪಲ್ ಕಡಿಮೆ ಆಗ್ತದಂತ ಈ ಒಂದು ಈ ಕಂಪ್ನಿಯವರು ಹೇಳ್ತಾರೆ. ಮತ್ತು ಇದು ಅಂದರೆ ಇದೊಂದು ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಇದು ಹೆಲ್ತ್ ಅಂದರೆ ಸ್ಕಿನ್ನನೇ ಹೆಲ್ದಿ ಆಗಿರುತ್ತೆ. ಅದರ ಜೊತೆಗೆ ನೀಮ್ ಬಂದುಬಿಟ್ಟು ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಒಂದು ಪ್ರಾಪರ್ಟೀಸ್ ಇರೋದ್ರಿಂದ, ಸೊ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಇತ್ತಂದರೆ ಫೇಸಲ್ಲಿ ಅಥವಾ ಏನಾದರೂ ಇನ್ಫೆಕ್ಷನ್ ಆಗ್ತದೆ ಅದನ್ನು ಕಡಿಮೆ ಮಾಡ್ತದೆ. ಮತ್ತು ಟರ್ಮರಿಕ್ ಬಂದುಬಿಟ್ಟು ಆ್ಯಂಟಿಸೆಪ್ಟಿಕ್ ಆಗಿ. ಸೊ ಇವೆರಡು ಮಿಶ್ರಣದಿಂದ ಏನಾಗುತ್ತೆ, ಇದು ಒಂದು ಪ್ಯೂರಿಫೈ ಅನ್ನೋದು ಒಂದು ಚಲೋ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ತೇನೆ ಈ ಒಂದು ಬೆನಿಫಿಟ್ಸ್. ಸೊ ಇದರ ಬೆನಿಫಿಟ್ಸ್ ಆಯಿತು. ಮತ್ತು ಹಾಗಾಗಿ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋದಂತ ಹೇಳೋದಾದ್ರೆ ಅಪ್ಲೈ ಮಾಡ್ಕೊಳ್ಳೋ ವೆರಿ ಸಿಂಪಲ್ ಇದೆ. ಮೊದಲಿಗೆ ಏನು ಮಾಡಿಯಪ್ಪ ಅಂದ್ರೆ ನಿಮ್ಮ ಒಂದು ಫೇಸನ್ನು ಏನು ಮಾಡಬಹುದು, ಚೆನ್ನಾಗಿ ನೀರಿನಿಂದ ಏನು ಮಾಡೋದು ತೊಳಿಬೇಕಾಗತ್ತೆ. ತೊಳೆದುಕೊಂಡು ಸೊ ಇದನ್ನು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಫೇಸ್ ವಾಶನ್ನು ಏನು ಮಾಡೋದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಸೊ ನಿಮಗೆ ಸರ್ಕ್ಯುಲರ್ ಇದು ಫೇಸ್ ಅಂತ ತಿಳ್ಕೊರಿ. ಸೊ ಈ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಫೇಸ್ ಮೇಲೆ ಈ ರೀತಿಯಾಗಿ ಮೋಷನ್ ಸರ್ಕ್ಯುಲರ್ ಮೋಷನ್ ಮಾಡ್ಕೊತ ಏನು ಮಾಡ್ಬೇಕಪ್ಪ ಅಂತಂದರೆ ನಿಮ್ಮ ಎಲ್ಲ ಫೇಸಿಗೂ ಎಲ್ಲ ಫೇಸ್ ಸೈಡಿಗೂ ಜಾಗದಲ್ಲೂ ಕೂಡ ನೀವು ಈ ರೀತಿ ಮಾಡ್ಕೊಂಡು ಸರ್ಕ್ಯುಲರ್ ಮೋಷನ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಚೆನ್ನಾಗಿ ನೀರು ತೆಗೆದುಕೊಂಡು ಅದು ಚೆನ್ನಾಗಿ ವಾಶ್ ಮಾಡಿರಿ, ಆಮೇಲೆ ಒಣಗಲಿಕ್ಕೆ ಬಿಡ್ರಿ. ಇಷ್ಟು ಅಂದರೆ ದಿನಕ್ಕೆ ಈ ರೀತಿ ನೀವು ದಿನಕ್ಕೆ ಏನು ಮಾಡಿರಿ ಅಂತಂದರೆ ದಿನಕ್ಕೆ ಒಂದು 2 times ಈ ರೀತಿ ಮಾಡ್ತಾ ಇರಿ. ಕ್ರಮೇಣವಾಗಿ ಏನಾಗುತ್ತೆ ಅಂದರೆ ಇದರ ರಿಸಲ್ಟ್ ಈ ಒಂದು ನೀಮ್ ಫೇಸ್ ವಾಶಿನ ರಿಸಲ್ಟ್ ಕೊಡ್ತಾ ಬರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಹಲವಾರು ರೀತಿ ಸಿಗ್ತಾ ಹೋಗ್ತಾರೆ ನಿಮಗೆ. ಒಂದು ಹಿಮಾಲಯ ನೀಮ್ ಫೇಸ್ ವಾಶಲ್ಲಿ ಇದೊಂದೇ ನೀಮ್ ಫೇಸ್ ವಾಶ್ ಅಂದರೆ ನೀಮ್ ಫೇಸ್ ವಾಶ್ ಬರುತ್ತೆ. ಸೊ ಆ್ಯಪ್ರಿಕಾಟ್ ಬರುತ್ತೆ, ಮತ್ತು ಟರ್ಮರಿಕ್ ಬರುತ್ತೆ, ಮತ್ತು ಇನ್ನೂ ಹಲವಾರು ರೀತಿಯ ಒಂದು ಅಂದರೆ ಸೊ ಫ್ಲೇವರ್ ಆಗಿರ್ಬೋದು. ಡಿಫ್ರೆಂಟಾಗಿ ಈ ಒಂದು ಪ್ರಾಡಕ್ಟಲ್ಲಿ ಏನು ಮಾಡ್ತದೆ ಹಿಮಾಲಯ ಅವರು ಡಿಫ್ರೆಂಟ್ ಈಗ ಆಯಿಲ್ ಸ್ಕಿನ್ ಜಾಸ್ತಿ ಒಬ್ರಿಗೆ, ಅವರಿಗೂ ಸಹ ಏನು ಮಾಡಿದ್ದಾರೆ ಅಂತಂದರೆ ಅವ್ರಿಗೂ ಸಹ ಬೇರೆ ಒಂದು ಪ್ರಾಡಕ್ಟನ್ನು ನಿಮಗೆ ಮಾಡಿದ್ದಾರೆ. ಸೊ ಅದು ನನ್ನ ಕಡೆ ಇತ್ತು, ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನನ್ನ ಕಡೆ ಯಾವ್ಯಾವಲ್ಲ ಆ ರೀತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಈ ರೀತಿ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಮತ್ತು ಇದರ ಬೆನಿಫಿಟ್ಸ್ ಎಲ್ಲ ಗೊತ್ತಾಯಿತು. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಪ್ಪ ಅಂದರೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು, ಏನಾದ್ರು ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.